ಹಲೋ, ವೆಲ್ಕಮ್ ಟು ಆರ್ ಎಸ್ ಟಿ ಬಸ್ ಚಾನಲ್. ಭಾಳಷ್ಟು ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂಥ ಏಕೈಕ ಚಾನಲ್ ನನ್ನ ಆರ್ ಎಸ್ ಟಿ ಬಸ್ ಚಾನಲ್. ಇವತ್ತು ಏನು ಹೇಳ್ಕೊಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ, ಭಾಳಷ್ಟು ಜನ ವೆಯ್ಟ್ ಲಾಸ್ ಮಾಡೋಕೆ ಹೋಗ್ತಾಯಿರ್ತಾರೆ. ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಭಾಳಷ್ಟು ವಾಕ್ ಮಾಡ್ತಾಯಿರ್ತಾರೆ, ಸೈಕ್ಲಿಂಗ್ ಮಾಡ್ತಾಯಿರ್ತಾರೆ, ಎಲ್ಲ ಭಾಳಷ್ಟು ಪ್ರಯೋಗಗಳನ್ನ ಮಾಡ್ತಾಯಿರ್ತಾರೆ. ವೆಯ್ಟ್ ಲಾಸ್ ಆಗೋಕ್ಕೆ ಭಾಳ ಟೈಮ್ ತಂದರೆ ಇಲ್ಲ, ವೆಯ್ಟ್ ಲಾಸ್ ಆಗೋಕ್ಕೆ ಭಾಳ ಸರ್ಕಸ್ ಮಾಡ್ತಿರ್ತಾರೆ, ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಇದಕ್ಕೆ ಏನು ಮಾಡಿದರೆ ವೆಯ್ಟ್ ಅತಿ ಶೀಘ್ರವಾಗಿ ನಾವು ಕಮ್ಮಿ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಏನು ವಿಡಿಯೋ ನೋಡ್ತಿದ್ದೀರಲ್ಲ, ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಬರ್ತದೆ. ಈ ಮೋಸ್ಟ್ಲಿ ಯೂಟ್ಯೂಬೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ಅಲ್ಲಿ ಆರ್ ಎಸ್ ಟಿ ಬಿ ಎಸ್ ಅಂತ ಕಾಣ್ತಿದೆ ನಿಮಗೆ. ಅದನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಇದೆ, ಅದು ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನ್ ಯೂಟ್ಯೂಬಲ್ಲಿ ನಿಮಗೆ ಫಸ್ಟ್ ಸಿಗುತ್ತೆ. ಇವತ್ತೇನು ಹೇಳ್ಕೊಟ್ಟಿದ್ದೀನಪ್ಪ ಅಂದರೆ ವೆಯ್ಟ್ ಲಾಸ್ ಅಂದರೆ ಓವರ್ ವೆಯ್ಟ್. ನಾರ್ಮಲ್ ವೆಯ್ಟ್ ಗೊತ್ತಿರಲ್ಲ, ಹೈಟ್ ತಕ್ಕಂಗೆ ವೆಯ್ಟ್ ಇರುತ್ತೆ. ಆ ಹೈಟ್ ತಕ್ಕಂಗೆ ವೆಯ್ಟ್ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸ್ಥೂಲಕಾಯ ಅಂತ ಕರೀತಾರೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅನ್ನೆಸೆಸರಿ ರೋಗಗಳು ಇವೆಲ್ಲ ಸ್ಟಾರ್ಟ್ ಆಗ್ತವೆ ಅಲ್ವಾ. ಅದಕ್ಕೆ ಭಾಳಷ್ಟು ಜನ ಬೆಳಿಗ್ಗೆದ್ದು ವಾಕು, ಸ್ವಿಮ್ಮು, ಜಾಗು ಎಲ್ಲ ಮಾಡ್ತಿರ್ತಾರೆ. ಆದರೂ ಏನಾದರೂ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಭಾಳಷ್ಟು ಜನ ಇದು ಮಾಡ್ತಿರ್ತಾರೆ. ಭಾಳಷ್ಟು ಜನ ನಾನು ನೋಡಿದಾಗ ನನಗೆ ಕೇಳಿದ್ರು, ನಾನೊಂದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಏನಾಯಿತು ಅಂತಂದರೆ, ಈಗೊಂದು ರೀಸೆಂಟಾಗಿ ಒಂದು ನಮ್ಮ ಫ್ರೆಂಡ್ಸು 3-4 ಜನ ಏನಿದಾರ, ಇದಕ್ಕಿದ್ದಂಗೆ ಸ್ವಲ್ಪ ಆರಾಮ್ಸೆ ಇದು ವೆಯ್ಟ್ ಲಾಸ್ ಮಾಡ್ಕೊಂಡ್ರು. ಅವರು ನಾವು ಹಾಕೊಡ್ತೀವಿ ಎಲ್ಲ ಹೋಗ್ತೀವಿ, ಬಟ್ ಅಷ್ಟು ಬೇಗ ಆಗಿಲ್ಲ, ಭಾಳ ಜನಕ್ಕೆ ಆಗಿಲ್ಲ. ಅವ್ರಿಗೊಂದು ಸೀಕ್ರೆಟ್ ಕೇಳಿದ್ವಿ, ಹೇಗೆ ಮಾಡ್ಕೊಂಡ್ರಿ ಅಂತ. ಅವರೊಂದು ಮನೆ ಮದ್ದು ಹೇಳಿದ್ರು. ಆ ಮನೆ ಮದ್ದು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡ್ತೀನಿ, ನೀವು ಸ್ಟಾರ್ಟ್ ಮಾಡಿರಿ. ಅದು ಮಾಡ್ಕೊಂಡ್ರೆ 100% ಅದು ವರ್ಕೌಟ್ ಆಗಿದ್ದಕ್ಕೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಸುಮ್ಮನೆ ಅಪ್ಲೋಡ್ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನಪ್ಪ ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ರಿ. ನಾನು ನೋಟ್ ಮಾಡ್ಕೊಬಿಟ್ಟು ಅದನ್ನು ತಂದ್ಕೊಬಿಡ್ರಿ. ಇದು ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ, ತ್ರಿಪುಲ ಚೂರ್ಣ ಅಂತ ಹೇಳ್ಬಿಟ್ಟು ಬರ್ಕೊಳ್ರಿ. ಒಂದನೇದಾಗಿ ತ್ರಿಪುಲ ಚೂರ್ಣ. ಇನ್ನೊಂದು ಲೋಹ ಭಸ್ಮ ಅಂತ ಸಿಗುತ್ತೆ. ಅದು ಲೋಹ ಭಸ್ಮನೂ ಇದರಲ್ಲಿ ಸಿಗುತ್ತೆ, ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ. ಆಮೇಲೆ ಅಮೃತ ಬಳ್ಳಿ ಎಲೆ. ಇದಿಷ್ಟು ಬೇಕು, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಈಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮಾಡುವ ವಿಧಾನ ಅದು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬೇಕಿದ್ದೀನ. ಬೆಳಿಗ್ಗೆ ತಕ್ಷಣ ಅದಕ್ಕೆ ನೀರಲ್ಲಿ ಅಮೃತ ಬಳ್ಳಿ ಎಲೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ರಿ. ಅದಕ್ಕೆ ತ್ರಿಪುಲ ಚೂರ್ಣನ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಬಿಟ್ಟು ಚೆನ್ನಾಗಿ ಫುಲ್ ಬಾಯ್ಲ್ ಆಗಿ ಫುಲ್ ಬಾಯ್ಲ್ ಆಗ್ತಾ ಹೋಗ್ಬೇಕು. ಬಾಯ್ಲ್ ಆಗಿಬಿಟ್ಟು ಆವಿ ಆಗೋ ಸ್ಟೇಜಲ್ಲಿ ಬರಬೇಕು. ಆವಾಗ ಲೋಹ ಭಸ್ಮನ ಅದಕ್ಕೆ ಆ್ಯಡ್ ಮಾಡಬೇಕು. ಅದಕ್ಕೆ ಹಾಕಿಬಿಟ್ಟು ತಕ್ಷಣ ಇಳಿಸಿ ಅದನ್ನು ಸೋಸ್ಬಿಟ್ಟು ಖಾಲಿ ಹೊಟ್ಟೆಗೆ, ಎಂಪ್ಟಿ ಸ್ಟೊಮಕ್, ಖಾಲಿ ಹೊಟ್ಟೆಗೆ ಕುಡಿತಾ ಬರ್ರಿ. ಅದಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಎಲ್ಲ ಸೈಡಲ್ಲಿ ತೋರಿಸಿದ್ದೀನಿ. ಒಂದು ಸ್ಕ್ರೀನ್ಶಾಟ್ ಕೊಟ್ಕೊಳ್ರಿ, ನಿಮಗೆ ಪ್ರತಿಯೊಂದು ನಿಮಗೆ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ತ್ರಿಪುಲ ಚೂರ್ಣ, ಲೋಹ ಭಸ್ಮ, ಅಮೃತ ಬಳ್ಳಿ ಇದೆ. ನಿಮ್ಗೆ ಇದು ಏನೋ ಕನ್ಫ್ಯೂಸ್ ಇತ್ತು ಅಂದರೆ ಪಕ್ಕದಲ್ಲೇ ಸ್ಕ್ರೀನ್ಶಾಟ್ ಕೊಟ್ಬಿಟ್ಟು ನಿಮಗೆಲ್ಲ ಸಿಕ್ಬಿಡುತ್ತೆ. ಇಷ್ಟು ಮಾಡ್ಕೊಳ್ರಿ. ಇದನ್ನು ಎಷ್ಟು ದಿವಸ ಮಾಡಬೇಕು ಅಂದರೆ 48 days ಕಂಟಿನ್ಯೂಸ್ ಮಾಡಬೇಕು. ಮಾಡಿದರೆ ನೀವು ಫಸ್ಟ್ ಇದು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸಲ ವೆಯ್ಟ್ ಚೆಕ್ ಮಾಡಿಸ್ಕೊಳ್ರಿ. ಆದಮೇಲೆ ವೆಯ್ಟ್ ಚೆಕ್ ಮಾಡಿಸಿರಿ, ನಿಮ್ಗೆ ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಆಗಿರುತ್ತೆ. ನಾವಾಗ ಬರ್ಕೊಡ್ತೀನಿ. ಇದು ಯಾಕಂದ್ರೆ ನಾನು ನೋಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸುಮ್ಮನೆ ಹೇಳಿದ್ರೆ ಸುಮ್ಮನೆ ಯಾವುದೇ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿ, ನಾನು ಪ್ರಾಕ್ಟಿಕಲ್ ನೋಡಿದ ಮೇಲೆ ಹೌದು ಈ ಥರ ಆಗಿದೆ, ಇವ್ರಿಗೆ ವರ್ಕೌಟ್ ಆಗಿದೆ ಅಂತ ಹೇಳಿದ ಮೇಲೆ ಆಗ್ತಾ ಇರೋದು ನಿಮ್ಗೆ ಕೊಡ್ತಾ ಇರೋದು. ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಳೆಯಿಂದ. ದಯಮಾಡಿ ಎಲ್ಲರೂ ಸ್ಟಾರ್ಟ್ ಮಾಡಿರಿ. ಆರೋಗ್ಯವಾಗಿ ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ಕೊಂತ ಈ ಒಂದು ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತು ಹೊಸ ವಿಚಾರಧಾರೆಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬಂದು ಭೇಟಿ ಆಗ್ತೀನಿ. ನೆಕ್ಸ್ಟ್ ಹೊಸ ವಿಚಾರಧಾರೆ ನಿಮಗೆ ಮಾಡ್ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಸರ್ಕಾರಿ ಹುದ್ದೆ ಯೋಗ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನೀವೇ ಚೆಕ್ ಮಾಡ್ಕೊಳ್ಳೋದು. ಹೇಗೆ ಗೌರ್ಮೆಂಟ್ ಜಾಬ್ ನನ್ನ ಹಣೆ ಬರೋದ್ರಲ್ಲಿ ಗೌರ್ಮೆಂಟ್ ಜಾಬ್ ಇದೆಯಾ ಇಲ್ಲ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳೋದು ಹೇಗೆ ಈಸಿಯಾಗಿ ನೀವೇ ಕಂಡು ಹಿಡ್ಕೋಬೋದು. ಅದು ಹೇಗೆ ನನ್ನ ನೆಕ್ಸ್ಟ್ ಒಂದು ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ.